ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆಯಲ್ಲಿ ಮನೆ ಮಾಡಿದೆ ಸಂಭ್ರಮ. ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಾಯಿತು. ರಾಮ ಮಂದಿರ ಲೋಕಾರ್ಪಣೆ ಕೂಡ ಆಯಿತು. ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂಥದ್ದು ಜನವರಿ 22ನೇ ತಾರೀಕು. ಹತ್ತತ್ರ ಈಗ 4 ತಿಂಗಳಾಗ್ತಾ ಬರ್ತಾ ಇದೆ. ಇವತ್ತು ರಾಮನವಮಿ ಬೇರೆ. ಇನ್ನ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಅಲ್ಲಿ ಬಾಲರಾಮನಿಗೆ ಸೂರ್ಯ ರಶ್ಮಿ ಸ್ಪರ್ಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶ್ರೀರಾಮನವಮಿ ಅಂದೆ ಸೂರ್ಯ ವಿಸ್ಮಯ ಸಂಭವಿಸಲಿರುವಂಥದ್ದು. ಅಲ್ಲಿ ಸೂರ್ಯ ತಿಲಕ ವೀಕ್ಷಣೆಗೆ ಸೇರಿದ್ದಾರೆ ಲಕ್ಷಾಂತರ ಭಕ್ತರು. ಆಧ್ಯಾತ್ಮಕ್ಕೆ ವಿಜ್ಞಾನದ ಸ್ಪರ್ಶ ಸಿಕ್ಕಾಗ ಸಂಭವಿಸುವಂತ ಚಮತ್ಕಾರವೇ ಇದೀಗ ಅಯೋಧ್ಯೆಯಲ್ಲಿ ನಡೆಯಲಿದೆ. ರಾಮನವಮಿಯ ದಿನ ಸೂರ್ಯನ ಕಿರಣಗಳು ಬಾಲರಾಮನ ಹಣೆಯಲ್ಲಿ ತಿಲಕದ ರೀತಿ ಕಂಗೊಳಿಸಲಿರುವಂಥದ್ದು. ಕಿರಣವನ್ನ ರಾಮಲಲ್ಲ ಮೂರ್ತಿಯ ಹಣೆಯನ್ನ ಸ್ಪರ್ಶಿಸುವಂತೆ ಮಾಡಲಿದೆ. ಯಾವುದೇ ಬ್ಯಾಟರಿ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಇಲ್ಲಿ ಬಳಕೆ ಮಾಡಲಾಗುವುದಿಲ್ಲ. ಸೂರ್ಯನ ಕಿರಣಗಳು ನೇರವಾಗಿ ಬಾಲರಾಮನ ಹಣೆಯನ್ನ ಸ್ಪರ್ಶಿಸುವಂತೆ ಮಾಡಲಿಕ್ಕೆ ಮಸೂರಗಳನ್ನ ಮಾತ್ರ ಬಳಕೆ ಮಾಡಲಾಗ್ತದೆ. ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಅದ್ಭುತ ಕ್ಷಣವನ್ನ ನೀವು ಕಣ್ತುಂಬಿಕೊಳ್ಳಬಹುದು. ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಇಟ್ಟಾಯ್ತು. ಅದ್ಭುತ ಕ್ಷಣ. ರಾಮ ಮಂದಿರ ಲೋಕಾರ್ಪಣೆ ಆಯಿತು. ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಆ ಸಂದರ್ಭದಲ್ಲೇ ಅದ್ಭುತ ಟೆಕ್ನಾಲಜಿಯನ್ನ ಅಳವಡಿಸಲಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಆ ಮಂದಹಾಸ ಬೀರುವಂತ ಬಾಲರಾಮನ ಹಣೆಯಲ್ಲಿ ಸೂರ್ಯ ರಶ್ಮಿ ಯಾವ ರೀತಿಯ ಬರೀ ಹಣೆಲ್ ಮಾತ್ರ ಆ ಸೂರ್ಯ ರಶ್ಮಿ ತಿಲಕ ಇಟ್ಟ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದನ್ನ ನೀವು ಗಮನಿಸಬಹುದು, ಗೋಚರಿಸ್ತಾ ಇರುವಂಥದ್ದನ್ನ. ಸೊ ಈ ಕಾರಣಕ್ಕೋಸ್ಕರನೇ ಪ್ರಾಣ ಪ್ರತಿಷ್ಠಾಪನೆಯ 4 ದಿನಗಳ ಮುಂಚೆನೆ ಅಲ್ಲಿ ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಆಗಿತ್ತು. ಈ ಅದ್ಭುತವಾದಂತ ದೃಶ್ಯಾವಳಿ ಇದೆಯಲ್ಲ, ಈ ಅದ್ಭುತ ದೃಶ್ಯ ಕಣ್ತುಂಬಿಕೊಳ್ಳೋಕೆ ಕೋಟಿ ಕೋಟಿ ಜನ ಕಾಯ್ತಾ ಇದ್ರು. ಕರೆಕ್ಟ್ ಆಗಿ ಹಣೆಗೆ ತಿಲಕ ಇಟ್ಟಂತೆ ಬಾಲರಾಮನ ಮೂರ್ತಿಗೆ ಆ ಕ್ಷಣದಲ್ಲಿ ಪೂಜೆಯನ್ನು ನೆರವೇರಿಸಲಾಗ್ತದೆ. ಇವತ್ತು ರಾಮನವಮಿ. ಎಲ್ಲೆಲ್ಲೂ ರಾಮನ ಜಪ ಇದೆ. ಇಡೀ ದೇಶದಾದ್ಯಂತ ರಾಮನ ಜಪ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ವಿಸ್ಮಯ ಅದ್ಭುತ ಕ್ಷಣ ಎಲ್ಲರನ್ನೂ ಕೂಡ ಮಂತ್ರ ಮುಗ್ಧರನ್ನಾಗಿಸ್ತಾ ಇದೆ. ನಾವು ನೋಡ್ತಾ ಇದ್ವಲ್ಲ, ಇಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಲ್ಲೂ ಕೂಡ ಅಷ್ಟೇ ಸೂರ್ಯ ರಶ್ಮಿ ಪಾಸ್ ಆಗ್ತಾ ಇತ್ತು. ಇಲ್ಲಿ ಬಾಲರಾಮನ ಹಣೆಗೆ ತಿಲಕ ಇಟ್ಟ ರೀತಿಯಲ್ಲಿ ಸೂರ್ಯ ರಶ್ಮಿ ಕಾಣಿಸ್ತಾ ಇರುವಂಥದ್ದು. ಆ ಗರ್ಭಗುಡಿಯಲ್ಲಿ ಇರುವಂತ ಬಾಲರಾಮನ ಮೂರ್ತಿಯ ಹಣೆಯಲ್ಲಿ ಸೂರ್ಯ ರಶ್ಮಿ ಪಾಸ್ ಆಗಿದ್ದಾಯಿತು. ಆ ಒಂದು ಟೆಕ್ನಾಲಜಿಯನ್ನ ನುರಿತ ತಜ್ಞರಿಂದ ಆ ರೀತಿಯಾಗಿ ಈ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ನವರು ಸಾಕಷ್ಟು ದಿನಗಳ ಹಿಂದೆನೆ, ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿಕ್ಕೂ ಮುಂಚೆನೆ ಈ ರೀತಿಯಾದಂಥ ಒಂದು ವಿಸ್ಮಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ನಡೆಸಿ ನಂತರ ಅದನ್ನು ಕಾರ್ಯರೂಪಕ್ಕೆ ತರಲಾಗಿರುವಂಥದ್ರ ಆ ವಿಸ್ಮಯ ಆಗಿರುವಂಥದ್ರ ಬಗ್ಗೆ ನೋಡ್ತಾ ಇದ್ದೀರಾ ನೀವು. ಎಂಥ ಅದ್ಭುತ ಕ್ಷಣ ಇದು.